ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ನೋಡುವ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾಗುವ ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಸಾಸಿವೆ ಎಲ್ಲ ತಗೊಂಡು 2 ನಿಮಿಷ ಹುರಿದುಕೊಳ್ಳುವ. ನಂತರ ಇದಕ್ಕೆ ಒಂದು ನೀರುಳ್ಳಿ, ಸ್ವಲ್ಪ ಹಸಿಮೆಣಸು ಆ್ಯಡ್ ಮಾಡಿಕೊಳ್ಳುವ. ಈಗ 2 ನಿಮಿಷದ ನಂತರ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗಡ್ಡೆ ಸೇರಿಸಿಕೊಳ್ಳುವ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹುಡಿಯನ್ನು ಸೇರಿಸಿಕೊಳ್ಳುವ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆಲ್ಲ ಗ್ರೀಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಮೋಲ್ಡನ್ನು. ಈಗ ಅರ್ಧದಷ್ಟು ಇಡ್ಲಿ ಬ್ಯಾಟರನ್ನು ಹಾಕ್ಕೊಳ್ಬೇಕು. ನಂತರ ನಾನು ಮೊದಲೇ ತೋರಿಸಿದಾಗೆ ತಣ್ಣಗಾದ ಆಲೂಗಡ್ಡೆ ಮಿಶ್ರಣವನ್ನು ಸಣ್ಣ ಕಾಯಿನ್ ಸೈಜಲ್ಲಿ ಮಾಡಿಕೊಳ್ಬೇಕು. ಅದನ್ನು ಇದರ ಮಿಡ್ಲಲ್ಲಿಟ್ಟು ಇನ್ನೊಂದು ಸ್ವಲ್ಪ ಬ್ಯಾಟ್ರನ್ನು ಇದರ ಮೇಲೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡ್ಮೇಲೆ ಕವರ್ ಮಾಡಿಕೊಳ್ಬೇಕು. ಈ ಥರ ಹಾಕ್ಕೊಂಡ್ಮೇಲೆ 15 ನಿಮಿಷ ಸ್ಟೀಮಿಗೆ ಬಿಟ್ಟು ಬಿಡಬೇಕು. ಇನ್ನೊಂದು ಲೇಯರ್ ಕೂಡ ಈ ಥರ ಹಾಕ್ಕೊಳ್ಬೋದು. ಮೇಲಿಂದ ಪುನಃ ಸ್ವಲ್ಪ ಬ್ಯಾಟರ್ ಹಾಕಿ ಕವರ್ ಮಾಡಿಕೊಳ್ಬೇಕು. ಈಗ ಇದನ್ನು ಮುಚ್ಚಿ 15 ನಿಮಿಷ ಬೇಯಿಸಿದರೆ ಮಸಾಲ ಇಡ್ಲಿ ರೆಡಿ. 15 ನಿಮಿಷದ ನಂತರ ಚೆಕ್ ಮಾಡುವ, ಚೆನ್ನಾಗಿ ಬೆಂದಿದೆ. ಈಗ ಡಿಮೋಲ್ಡ್ ಮಾಡಿ ನೋಡುವ ಹೇಗೆ ಬಂದಿದೆ ಅಂತ. ನೋಡಿ, ಇದು ತುಂಬ ಟೇಸ್ಟಿಯಾಗಿರ್ತದೆ. ಸ್ಟಫಿಂಗಿಗೆ ನೀವೇನು ಬೇಕಾದ್ರೂ ಯೂಸ್ ಮಾಡ್ಬೋದು. ಪನ್ನೀರ್, ಚಿಕನ್ ಏನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮತ್ತು ಹೇಗಾಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.